ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಆರ್ಕ್ ಮ್ಯಾಪಲ್ಲಿ ಕೆ ಎಮ್ ಎಲ್ಲಿಂದ ಶೇಪ್ ಫೈಲು ಮತ್ತು ಶೇಪ್ ಫೈಲಿಂದ ಕೆ ಎಮ್ ಎಲ್ಲನ್ನು ಯಾವ ರೀತಿ ಕನ್ವರ್ಟ್ ಮಾಡುವಂತ ನೋಡುವ. ಈಗ ಮೊದಲಿಗೆ ಗೂಗಲ್ ಅರ್ತ್ ಓಪನ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಈಗ ನಾವು ಒಂದು ಕೆ ಎಮ್ ಎಲ್ಲನ್ನು ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕೆ ಎಮ್ ಎಲ್ಲನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಈಗಾಗಲೇ ನೋಡಿದ್ದೀವಿ ನಾವು. ಈಗ ಪಾಲಿಗನ್ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೊಂದು ಹೆಸರು ಕೊಡ್ತಾ ಇದ್ದೀನಿ. ನೋಡಿ, ಈಗ ಅದು ಹೆಸರು ಬಂದ್ಬಿಟ್ಟು ಹಂಗೆ ರೇಂಜ್ ಆಫೀಸ್ ಅಂತ ಹೇಳಿ ಕೊಡ್ತಾ ಇದ್ದೀನಿ. ರೇಂಜ್ ಆಫೀಸ್. ಓಕೆ, ಇಲ್ಲಿ ನೋಡಿ ಪ್ಲೇಸಸ್ ಅಂತ ಏನಿದೆ ಇದರಲ್ಲಿ ಎಡಗಡೆ ಬಂದಿರುತ್ತೆ. ಇಲ್ಲಿ ಅದನ್ನು ರೈಟ್ ಕ್ಲಿಕ್ ಮಾಡಿ ಸೇವ್ ಟು ಮೈ ಪ್ಲೇಸಸ್ ಅಥವಾ ಸೇವ್ ಪ್ಲೇಸ್ ಆ್ಯಸ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಎಲ್ಲಿ ಸೇವ್ ಮಾಡಬೇಕಂತೇಳಿ ಕೇಳುತ್ತದೆ, ಯಾವ ಫೋಲ್ಡ್ರಲ್ಲಿ ಸೇವ್ ಮಾಡಬೇಕಂತೇಳಿ. ಆಗ ಬಂದುಬಿಟ್ಟು ನೋಡಿ, ಇದನ್ನು ಈಗಾಗಲೇ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಆ ಕೆ ಎಮ್ ಎಲ್ಲನ್ನು ಸೇವ್ ಮಾಡ್ಕೊತಾ ಇದ್ದೀನಿ. ಸೇವ್ ಕೊಟ್ಟೆ. ಈಗ ಆರ್ಕ್ ಮ್ಯಾಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ, ಇದರಲ್ಲಿ ಮೇಲ್ಗಡೆ ಇಲ್ಲಿ ನೋಡಿ ಬಾಕ್ಸ್ ರೀತಿ ಒಂದು ಆಪ್ಷನ್ ಬರುತ್ತೆ. ಅದು ಬಂದುಬಿಟ್ಟು ಆರ್ಕ್ ಟೂಲ್ ಬಾಕ್ಸ್ ಅಂತ ಹೇಳಿ. ಆರ್ಕ್ ಟೂಲ್ ಬಾಕ್ಸನ್ನು ಕ್ಲಿಕ್ ಮಾಡಿದಂಥ ನೋಡಿ ಈ ರೀತಿ ಆಪ್ಷನ್ಗಳು ಬರುತ್ತೆ. ಸುಮಾರು ಆಪ್ಷನ್ಗಳಿರುತ್ತೆ ಇಲ್ಲಿ. ಇದರಲ್ಲಿ ಬಂದುಬಿಟ್ಟು ನಾವೀಗ ಕನ್ವರ್ಷನ್ ಟೂಲ್ ಅಂತ ಏನಿದೆ, ಇದರಲ್ಲಿ ಕನ್ವರ್ಷನ್ ಟೂಲಲ್ಲಿ ಹೋದರೆ ಇಲ್ಲಿ ಆರ್ಕ್ ಮ್ಯಾಪಲ್ಲಿ ಬರುವಂಥ ಯಾವುದೇ ಡಾಟಾಗಳನ್ನು ನಾವು ಬೇರೆ ಫಾರ್ಮ್ಯಾಟಿಗೆ ಯಾವ ರೀತಿ ಕನ್ವರ್ಷನ್ ಮಾಡ್ಕೋಬೋದು ಅಂತೇಳಿ ಇಲ್ಲೇ ಇದೆ ಎಲ್ಲನೂ. ನೋಡಿ, ಮೊದಲನೇದಾಗಿ ಬಂದುಬಿಟ್ಟು ಎಕ್ಸೆಲ್ಲಿಂದ ಟೇಬಲ್ ಟು ಎಕ್ಸೆಲ್ ಹೇಗೆ ಮಾಡ್ಕೊಳ್ಳೋದು, ಅಥವಾ ಫ್ರಮ್ ಜಿ ಪಿ ಎಸ್ ಟು ಫ್ಯೂಚರು. ಈಗ ನಾವು ನೋಡ್ತಾ ಇರೋವಂಥದ್ದು ಫ್ರಮ್ ಕೆ ಎಮ್ ಎಲ್ ಟು ಶೇಪ್ ಫೈಲ್, ಕೆ ಎಮ್ ಎಲ್ ಟು ಲೇಯರ್ ಅಂತ ಇದೆ. ಕೆ ಎಮ್ ಎಲ್ ಟು ಲೇಯರ್ ಅಂತ ಹೇಳಿದ್ರೆ ಲೇಯರ್ ಫಾರ್ಮ್ಯಾಟ್ ಬಂದುಬಿಟ್ಟು ಆರ್ಕ್ ಮ್ಯಾಪ್ ಮತ್ತು ಕ್ಯೂ ಜಿ ಎಸ್ ಅಲ್ಲಿ ಯೂಸ್ ಆಗುವಂಥ ಫಾರ್ಮ್ಯಾಟ್ಗಳಿಗೆ ಅವು ಶೇಪ್ ಫೈಲ್ಸ್ ಅಂತ ಬರುತ್ತೆ. ಕೆ ಎಮ್ ಎಲ್ ಅಂತ ಹೇಳಿದ್ರೆ ಅದು ಗೂಗಲ್ ಅರ್ಥಲ್ಲಿ ಬರುವಂಥದ್ದು. ಸೊ ಅದರ ಡಬಲ್ ಕ್ಲಿಕ್ ಮಾಡಿದ ನಂತರ ಈ ರೀತಿ ಆಪ್ಷನ್ ಇಲ್ಲಿ ಪಾಪಪ್ ಆಗುತ್ತೆ. ನೋಡಿ, ಕೆ ಎಮ್ ಎಲ್ ಟು ಲೇಯರ್ ಅಂತ ಹೇಳಿ ಓಪನ್ ಆಗಿದೆ. ಈಗ ಇಲ್ಲಿ ಇನ್ಪುಟ್ ಕೆ ಎಮ್ ಎಲ್ ಫೈಲ್ ಅಂತ ಇದೆ. ಇನ್ಪುಟ್ ಕೆ ಎಮ್ ಎಲ್ ಫೈಲ್ ಅಂತ ಇದ್ದಲ್ಲಿ ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಯಾವ ಫೋಲ್ಡ್ರಲ್ಲಿದೆ ಕೆ ಎಮ್ ಎಲ್ ಫೈಲು ಆ ಫೋಲ್ಡ್ರನ್ನು ಕ್ಲಿಕ್ ಮಾಡಿಬಿಟ್ಟು ನೋಡಿ, ಈಗಾಗಲೇ ನಾವು ಮುಂಚೆನೇ ಸೇವ್ ಮಾಡಿರೋವಂಥದ್ದು ರೇಂಜ್ ಆಫೀಸ್ ಗುಜರಾತ್ ಅಂತ ಸೇವ್ ಮಾಡಿದ್ದೀವಿ. ಅದನ್ನು ಕ್ಲಿಕ್ ಮಾಡಿಕೊಂಡು ಓಪನ್ ಅಂತ ಕೊಡ್ತಾ ಇದ್ದೀವಿ. ಓಪನ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಔಟ್ಪುಟ್ ಲೊಕೇಶನ್ ಬಂದುಬಿಟ್ಟು ಅದು ಆಟೋಮೆಟಿಕಲಿ ಆರ್ಕ್ ಜಿ ಎಸ್ ಫೋಲ್ಡರ್ ಅಂತ ತೊಗೊಳುತ್ತೆ. ನಮಗೆ ಆರ್ಕ್ ಜಿ ಎಸ್ ಫೋಲ್ಡರ್ ಅಂತ ಬೇಡ ಅಂತ ಹೇಳಿದ್ರೆ ಬೇರೆ ಫೋಲ್ಡ್ರಿಗೆ ಯಾವ ಫೋಲ್ಡ್ರಿಗೆ ನಾವು ಸೇವ್ ಮಾಡಬೇಕಂತ ಇರುತ್ತೆ ಆ ಫೋಲ್ಡರ್ ಸೇವ್ ಮಾಡ್ಬೇಕಂತಂದರೆ ಅಲ್ಲೇ ಕ್ಲಿಕ್ ಮಾಡಿದ ತಕ್ಷಣ ಫೋಲ್ಡರ್ ಮುಂದೆ ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೋಡಿ, ಇಲ್ಲಿ ಈಗಾಗಲೇ ನಾವು ಫೋಲ್ಡ್ರನ್ನು ಸೇವ್ ಮಾಡ್ಕೊಂಡಿದ್ದೀವಿ ಆರ್ಕ್ ಶೇಪ್ ಫೈಲ್ ಅಂತೇಳಿ. ಆ ಫೋಲ್ಡರನ್ನು ಕ್ಲಿಕ್ ಮಾಡಬೇಕು. ಅದು ಫೋಲ್ಡರ್ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈಗ ಕನೆಕ್ಟ್ ಟು ಫೋಲ್ಡರ್ ಅಂತ ಏನಿದೆ ಇಲ್ಲಿ, ಈ ಕನೆಕ್ಟ್ ಟು ಫೋಲ್ಡರ್ ಅಂತ ಇದ್ದ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಯಾವ ಫೋಲ್ಡರಲ್ಲಿ ನೀವು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಾರೆ ಈಗಾಗಲೇ ಆ ಫೋಲ್ಡರನ್ನು ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ರೆ ಆ ಫೋಲ್ಡರ್ ಸಹಿತ ಇಲ್ಲಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗಾಗಲೇ ನಾನು ಫೋಲ್ಡರ್ನ ಕ್ರಿಯೇಟ್ ಮಾಡಿರೋ ಕಾರಣ ಈಗ ನೋಡಿ ಆರ್ಕ್ ಶೇಪ್ ಫೈಲ್ ಅಂತ ಇದೆ, ಅದರಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಅಂತ ಕೊಡ್ತಾಯಿದ್ದೀನಿ. ಆ್ಯಡ್ ಅಂತ ಕೊಟ್ಟು ಓಕೆ ಅಂತ ಕೊಟ್ಬಿಟ್ರೆ ನೋಡಿ, ಇಲ್ಲಿ ನೋಡಿ ರೈಟ್ ಸೈಡ್ಗೆ ಕೆ ಎಮ್ ಎಲ್ ಟು ಲೇಯರ್ ರೆಡಿ ಆಗಿದೆ. ನಮ್ಮ ಲೇಯರ್ ಬಂದುಬಿಟ್ಟು ರೆಡಿ ಆಗಿದೆ ಅಂತೇಳಿ ಇಲ್ಲಿ ರೈಟ್ ಸೈಡ್ಗೆ ತೋರಿಸ್ತಾ ಇದೆ. ಈಗ ಅದನ್ನು ಇಲ್ಲಿ ನೋಡುವ, ಆ್ಯಡ್ ಮಾಡಿ ನೋಡುವ ರೆಡಿ ಆಗಿದೆ ಅಲ್ಲ ಅಂತ. ಸೊ ನೋಡಿ, ಈಗ ಆ್ಯಡ್ ಡಾಟಾ ಆದ ನಂತರ ಫೋಲ್ಡರ್ ಕನೆಕ್ಷನ್ ತಗೋತಾ ಇದ್ದೀನಿ. ಡೆಸ್ಕ್ಟಾಪ್ ರೆಕಾರ್ಡ್ ಆರ್ಕ್ ಶೇಪ್ ಫೈಲ್, ಇಲ್ಲಿ ರೇಂಜ್ ಆಫೀಸ್ ಗುಜರಾತ್ ಅಂತ ಬಂದಿದೆ.
ಈಗ ಆರ್ಕ್ ಶೇಪರ್ ಅಂತ ಕ್ಲಿಕ್ ಮಾಡ್ಕೊಂಡು ಓಕೆ ಕೊಟ್ಟು ಅಂತ ಹೇಳಿದ್ರೆ ಇಲ್ಲಿಗೆ ಬಂದಿದೆ. ಇದರಲ್ಲಿ GDB ಫಾರ್ಮ್ಯಾಟ್ ಅಂತ ಇರುತ್ತೆ. ಈ GDB ಫಾರ್ಮ್ಯಾಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಪ್ಲೇಸ್ ಮಾರ್ಕ್ಸ್ ಅಂತ ಇರುತ್ತೆ. ಇದು ಪ್ಲೇಸ್ ಮಾರ್ಕ್ಸ್ ಬಂದುಬಿಟ್ಟು ನಮ್ಮದು ಶೇಪ್ ಫೈಲ್ ಇದು ಲೇಯರ್, ಇದು ಸಹಿತ ಲೇಯರ್ ಫಾರ್ಮ್ಯಾಟ್ ನೇಮಿಂಗ್ ಇರುತ್ತೆ. ಇದು ಇಲ್ಲಿ ನೋಡಿ, ಈಗ ಆ್ಯಡ್ ಮಾಡಿದ್ದೀವಿ ನೋಡಿ. ಈಗಾಗಲೇ ನಾವೇನು ಕ್ರಿಯೇಟ್ ಮಾಡಿದ್ವಿ KML ಫೈಲು, ಅದು ಶೇಪ್ ಫೈಲಾಗಿ ಕನ್ವರ್ಟ್ ಆಗಿದೆ. ನಂತರ ಇದನ್ನೇ ಬೇರೆ ರೀತಿ ಅಂತ ಹೇಳಿದರೆ, ಈಗ ಇದನ್ನು ಶೇಪ್ ಫೈಲನ್ನು ವಾಪಸ್ ನಾವು KMLಗೆ ಕನ್ವರ್ಟ್ ಮಾಡಬೇಕಂತ ಹೇಳಿದರೆ ಅದನ್ನು ಸಹಿತ ನೋಡೋ ಇಲ್ಲಿ ಅದೇ ಸೇಮ್. ಮತ್ತು ಆರ್ಕ್ ಟೂಲ್ ಬಾಕ್ಸಿಗೆ ಹೋದ ನಂತರ ಅಲ್ಲೇ ಕನ್ವರ್ಷನ್ ಟೂಲ್ ಇದೆ. ಕನ್ವರ್ಷನ್ ಟೂಲಲ್ಲಿ ಇಲ್ಲಿ ಏನಿತ್ತು ಫ್ರಾಮ್ KML ಅಂತ KML ಟು ಲೇಯರ್ ಅಂತ ಇತ್ತು. ಈಗ ಟು KML ಅಂಥೇಳಿ ತೊಗೊಳ್ಬೇಕು ನಾವು ನೋಡಿ. ಈಗ ರೇಂಜ್ ಆಫೀಸ್ ಲೇಯರ್ ಏನಿದೆ ನಮ್ಮದು, ಆ ಲೇಯರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ ನಾವು. ರೇಂಜ್ 2 ಅಂತೇಳಿ ಹೊಸ ಹೆಸರನ್ನು ಕೊಟ್ಟಿದ್ದೀನಿ ಅದಕ್ಕೆ. ಓಕೆ ಅಂತ ಕೊಟ್ಟ ತಕ್ಷಣ ನೋಡಿ, ಈಗ ಲೇಯರ್ ಟು KML ಸಹಿತ ಅದು ಆಟೋಮೆಟಿಕ್ಲಿ ಕನ್ವರ್ಟ್ ಆಗಿ ಬಂದಿದೆ. ಈಗ ಅದನ್ನು ಗೂಗಲ್ ಅರ್ಥಲ್ಲಿ ಓಪನ್ ಮಾಡ್ಕೊಂಡು ನೋಡೋದು. ಈ ಮುಂಚೆ ರೇಂಜ್ ಆಫೀಸ್ ಗುಜರಾತ್ ಅಂತ ಕೊಟ್ಟಿದ್ವಿ, ಅದನ್ನು ಡಿಲೀಟ್ ಮಾಡುವಾಗ ನೋಡಿ ರೇಂಜ್ 2 ಅಂತ ಇದೆ. ಅದನ್ನು ಓಪನ್ ಮಾಡ್ತಾರೆ ನೋಡಿ, ಇಲ್ಲಿ ಓಪನ್ ಆಯಿತು. ಸೊ ಈ ರೀತಿ ನಾವು KML ಟು ಲೇಯರ್ ಟು KML ಆಗಿ ಕನ್ವರ್ಷನನ್ನು ಮಾಡ್ಬೋದು.